ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಭವನೀಯತೆ ಪಾಠದ ಒಂದೆರಡು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸಂಭವನೀಯತೆ ಅಂದರೆ ಏನಪ್ಪ? ಸಂಭವನೀಯತೆ ಅಂದರೆ ಅಂದಾಜಿನ ಮೂಲಕ ಏನನ್ನಾದ್ರೂ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, ಇವತ್ತು ಮಳೆ ಬರುತ್ತಾ ಇಲ್ಲ ಅಂತ ಹೇಳಿ ಏನಾದರೂ ಕೇಳಿದ್ರೆ ನೀವೇನು ಹೇಳ್ತೀರಿ? ಬರಬಹುದು, ಬರ್ದೇನೂ ಇರಬಹುದು. ಈ ಥರ ಅಂದಾಜಿನ ಮೂಲಕ ಹೇಳ್ತೀರಲ್ಲ, ಈ ಥರ ಅಂದಾಜಿನ ಮೂಲಕ ಏನನ್ನಾದರೂ ಹೇಳಿದ್ರೆ ನಾವು ಅದನ್ನು ಸಂಭವನೀಯತೆ ಅಂತೇಳಿ ಕರೀತಾರೆ. ಓಕೆನಾ? ಫಾರ್ ಎಕ್ಸಾಂಪಲ್, ನಿಮ್ಮನ್ನು ಎಕ್ಸಾಮಲ್ಲಿ ಪಾಸ್ ಆಗ್ತೀಯೇನಪ್ಪ ನೀವು ಅಂತ ಹೇಳಿ ಏನಾದ್ರು ಕೇಳಿದ್ರೆ ನೀವೇನು ಹೇಳ್ತೀರಾ? ಹಾಂ ಆಗ್ಬೋದು, ಆಗದೇನೂ ಇರ್ಬೋದು, ಹಾಂ ಆಗಬಹುದು ಅಂತೇಳಿ ಹೇಳ್ತೀರಾ. ಆ ಬಹುದು ಅಂತೇಳಿ ಏನು ಹೇಳ್ತೀರಲ್ಲ, ಅದನ್ನು ನಾವೇನಂತ ಕರಿತೀವಿ? ಸಂಭವನೀಯತೆ ಅಂಥೇಳಿ ಕರಿತೀವಿ. ಓಕೆ, ಹಾಂ. ಈಗ ಈ ಸಂಭವನೀಯತೆಗೆ ಒಂದು ಫಾರ್ಮುಲಾ ಇದೆ. ಏನು? ಪಿ ಆಫ್ ಇ. ಪಿ ಅಂದರೆ ಇಂಗ್ಲೀಷಲ್ಲಿ ಇದನ್ನು ಪ್ರೊಬ್ಯಾಬಿಲಿಟಿ ಅಂಥೇಳಿ ಕರೀತಾರೆ. ಪ್ರೊಬ್ಯಾಬಿಲಿಟಿ ಆಫ್ ಅನ್ ಈವೆಂಟ್. ಇ ಅಂದರೆ ಇವೆಂಟ್. ಇವೆಂಟ್ ಅಂದರೆ ಘಟನೆ. ಪ್ರೊಬ್ಯಾಬಿಲಿಟಿ ಆಫ್ ಅನ್ ಈವೆಂಟ್ ಅದೇನಂತೆ? ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಯತ್ನಗಳ ಒಟ್ಟು ಸಂಖ್ಯೆ. ಇದು ಏನು ಅನ್ನೋದು ನಾವು ಪ್ರಶ್ನೆ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಇದನ್ನು ಶಾರ್ಟ್ ಆಗಿ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಅಂದರೆ ನಂಬರ್ ಆಫ್ ಈವೆಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಯಾಂಪಲ್ಸ್ ಅಂತ ಹೇಳಿ. ಓಕೆನಾ? ಸರಿ, ಈಗ ಇದರಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಮೊದಲನೇದು ನಿಮಗೆ ಗೊತ್ತಿರಬೇಕಾಗಿರೋ ಫಾರ್ಮುಲಾ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು 1 ಅಂಥೇಳಿ. ಓಕೆ, ಘಟನೆ ನಡೆಯುವ ಸಂಭವನೀಯತೆ ಮತ್ತು ಘಟನೆ ನಡೆಯದೇ ಇರುವಂತಹ ಸಂಭವನೀಯತೆ, ಇದು ಎರಡನ್ನು ನಾವು ಕೂಡಿಸಿದಾಗ ನಮ್ಮ ಸಂಭವನೀಯತೆ ಉತ್ತರ ಏನು ಬರುತ್ತೆ? 1 ಅಂತ ಹೇಳಿ ಬರುತ್ತೆ. ಇದು ಕೇಳುವಂಥ ಒಂದು ಮಾರ್ಕ್ಸಿಗೆ ಕೇಳುವಂಥ ಕ್ವೆಶ್ಚನ್ ಆಗಿರುತ್ತೆ. ಒಂದ್ಸಲ ನೆನ್ಪಿಟ್ಕೋಬೇಡಿ. ಓಕೆನಾ? ಇನ್ನು ಎರಡನೇದು ಏನಪ್ಪ ಅಂತ ಕೇಳಿದ್ರೆ, ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆ. ಯಾವುದಾದ್ರೂ ಘಟನೆ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅಂತಹ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ ಅಂತ ಕೇಳಿದ್ರೆ 0 ಆಗಿರುತ್ತೆ. ಏನು ಹೇಳ್ರಿ? 0. ಆ ಘಟನೆಯನ್ನು ಏನಂತ ಕರೀತಾರೆ? ಈಗ ಸಂಭವಿಸಲು ಅಸಾಧ್ಯವಾದಂಥ ಘಟನೆಯನ್ನು ನಾವೇನಂತ ಕರಿತೀವಿ? ಅಸಂಭವ ಘಟನೆ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಸಂಭವ ಘಟನೆ ಅಂತ ಹೇಳಿ ಕರಿತೀವಿ. ಓಕೆನಾ? ಇನ್ನು ನೆಕ್ಸ್ಟ್ ಬರುವಂತಹ ಕ್ವೆಶ್ಚನು, ಖಚಿತವಾಗಿ ಸಂಭವಿಸುವ ಘಟನೆ. ಡೆಫಿನೆಟ್ ಆಗಿ ಈ ಘಟನೆ ಆಗೇ ಆಗುತ್ತಪ್ಪ ಅಂತ ಹೇಳಿ ಏನಾದ್ರು ಇದ್ದರೆ ಆ ಘಟನೆಯನ್ನು ಏನಂತ ಕರಿತೀವಿ? ಆ ಘಟನೆಯ ಸಂಭವನೀಯತೆ ಏನು? ಆ ಘಟನೆಯ ಸಂಭವನೀಯತೆ 1 ಅಂತ ಹೇಳಿ. ಓಕೆನಾ? ಫಾರ್ ಎಕ್ಸಾಂಪಲ್, ನಾವು ಕಾಯಿನನ್ನು ಟಾಸ್ ಮಾಡಿದ್ವಿ. ಕಾಯಿನ್ ಅಫ್ಕೋರ್ಸ್ ಕೆಳಗಡೆ ಬರುತ್ತಲ್ವಾ? ಹಾಂ, ಅಂದರೆ ನಡೆಯುತ್ತೆ ಆ ಘಟನೆ. ಕಾಯಿನು ಕೆಳಗಡೆ ಬಂದೇ ಬರುತ್ತೆ ಅನ್ನುವಂಥದ್ದು. ಅದು ಖಚಿತ ಸಂಭವನೀಯತೆ ಅಲ್ವಾ? ಹಾಂ, ಅದರ ಘಟನೆಯ ಸಂಭವನೀಯತೆ ಏನು? 1. ಆ ಘಟನೆಯನ್ನು ಏನಂತ ಕರಿತೀವಿ? ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ ಅಂಥೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ. ಎಲ್ಲ ಪ್ರಾಥಮಿಕ ಘಟನೆ. ಫಸ್ಟು ಪ್ರಾಥಮಿಕ ಘಟನೆ ಅಂದರೆ ಏನು? ಯಾವ ಘಟನೆಯ ಸಂಭವನೀಯತೆ 1 ಆಗಿರುತ್ತೋ ಅದನ್ನು ಪ್ರಾಥಮಿಕ ಘಟನೆ ಅಂತ ಹೇಳಿ ಕರಿತೀವಿ ಆಲ್ಮೋಸ್ಟ್. ಓಕೆನಾ? ಆ ಪ್ರಾಥಮಿಕ ಘಟನೆಗಳನ್ನೆಲ್ಲ ಒಟ್ಟಾಗಿ ಸೇರಿಸಿದಾಗ ನಮ್ಮ ಮೊತ್ತ ಏನಾಗಿರುತ್ತೆ ಕೇಳಿದ್ರೆ 1 ಅಂತ ಹೇಳಾಗಿರುತ್ತೆ. ಓಕೆನಾ? ಮೊತ್ತ ಏನು? 1 ಅಂತ ಹೇಳಾಗಿರುತ್ತೆ. ಸರಿ, ಇದಿಷ್ಟು 4 ಕ್ವೆಶನು ಡೆಫಿನೇಟ್ ಆಗಿ ಒಂದೊಂದು ಮಾರ್ಕ್ಸಿಗೆ ಮೋಸ್ಟ್ಲಿ ಕೇಳಿರ್ತಾರೆ. ಸೊ ಇದಿಷ್ಟನ್ನು ನೆನಪಿಟ್ಕೊಬಿಡಿ. ಇದು ಇದರ ಬೇಸಿಕ್ ಇನ್ಫಾರ್ಮೇಷನ್. ಓಕೆನಾ? ಈಗ ನೆಕ್ಸ್ಟು ನೀವು ಸಂಭವನೀಯತೆ ಅನ್ನುವಂತಹ ಪಾಠ ಕಲ್ತ್ರಿ ಅಂದರೆ ಅದರಲ್ಲಿ ಕಾಮನ್ ಆಗಿ ಬರುವಂಥದ್ದು ಒಂದು ದಾಳ, ಎರಡನೇದು ನಿಮ್ಮ ನಾಣ್ಯ ಅಂಥೇಳಿ. ಓಕೆನಾ? 2 ದಾಳ ಮತ್ತು ನಾಣ್ಯದ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಇವತ್ತು. ಮತ್ತು ಕಾರ್ಡ್ಸ್ ಕ್ವೆಶನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಆ ಕಾರ್ಡ್ಸ್ ವಿಡಿಯೋನ ನೋಡಿಬಿಟ್ರೆ ನೀವು ಆ ಕಾರ್ಡ್ಸ್ನಲ್ಲಿ ಏನೇ ಡೌಟ್ ಸಹಿತ ಇರೋದಿಲ್ಲ ನಿಮಗೆ. ಓಕೆನಾ? ಸರಿ, ಈಗ ದಾಳದ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಇಲ್ಲಿ ಸರೌಂಡಿಂಗಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರ್ಬೋದು, ಆದರೆ ವಿಡಿಯೋನ ಮಾತ್ರ ಬಿಟ್ಟು ಹೋಗಬೇಡಿ, ಕೊನೆಯವರೆಗೂ ನೋಡಿ, ಇನ್ಫಾರ್ಮೇಷನ್ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಹಾಂ. ಸಂಭವನೀಯತೆ ಏನು ನೋಡೋಣ. ಒಂದು ದಾಳವನ್ನು ಎಸೆದಾಗ ಮೇಲೆ ಬರುವ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್, 2ಕ್ಕಿಂತ ಹೆಚ್ಚು. ಅದಿರಲಿ, ಒಂದು ದಾಳವನ್ನು ಎಸೆದಾಗ ಏನೇನು ಸಂಭವನೀಯತೆ ಬರಬಹುದು? ಎನ್ ಆಫ್ ಎಸ್. ಓಕೆನಾ? ಏನೇನು ಸಂಭವನೀಯತೆ ಬರಬಹುದು? ಓಕೆ, ಒಂದು ದಾಳವನ್ನು ಎಸೆದಾಗ 1 ಬೀಳಬಹುದು, ಇಲ್ಲ ಅಂತಂದರೆ 2 ಬೀಳಬಹುದು, ಇಲ್ಲ ಅಂತಂದರೆ 3, ಇಲ್ಲ 4, ಇಲ್ಲ 5,
6. ದಾಳ ಅಂದರೆ ನೀವು ಲುಡೋ ಆಡ್ತಿರಲ್ಲ ಅದು. ಲುಡೋ ಹಾಕಿದಾಗ 1 ಬೀಳ್ಬೋದು, 2 ಬೀಳ್ಬೋದು, 3, 4, 5, 6 ಇದರಲ್ಲಿ ಯಾವುದಾದ್ರು ಒಂದು ಬೀಳ್ಬೋದು. ನಮಗೇನು ಹೇಳಿದ್ದಾರೆ, 2ಕ್ಕಿಂತ ಹೆಚ್ಚು. 2ಕ್ಕಿಂತ ಹೆಚ್ಚು ಯಾವುದಿದೆ? 3, 4, 5, 6. ಹಾಗಾದರೆ ಇಲ್ಲಿ ಯಾವ್ಯಾವ್ದು ಬೀಳ್ಬೋದು? 3, 4, 5, 6 ಈ ಥರ ಬೀಳಬಹುದು. ಓಕೆನಾ? ಸರಿ, ಈಗ ಇದರ ಸಂಭವನೀಯತೆಯನ್ನು ಫೈಂಡ್ ಔಟ್ ಮಾಡೋಣ. ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು, ಎನ್ ಆಫ್ ಇ ಅಂದರೆ ಇದು ಎಷ್ಟು ಸಲ ಬಿದ್ದಿದೆ ಅಂಥೇಳಿ. 1, 2, 3, 4 ಸಲ ಬೀಳ್ಬೋದಲ್ಲ, ಭಾಗಿಸು ಎನ್ ಆಫ್ ಎಸ್ ಅಂದರೆ ಟೋಟಲ್ ಎಷ್ಟಿದೆ? 1, 2, 3, 4, 5, 6 ಇದೆ ಅಲ್ವಾ? ಸೊ 6 ಅಂತೇಳಿ ಬರೀರಿ. ಇದು 2 ಒಂದೇ ಸಂಖ್ಯೆಯಿಂದ ಭಾಗ ಹೋಗುತ್ತೆ, ಅದನ್ನು ಭಾಗ ಮಾಡಿರಿ. 2 2 4, 2 3 6. ಹಾಗಾದ್ರೆ ಉತ್ತರ ಏನು ಬಂತು? 2/3 ಅಂತೇಳಿ ಬಂತು. ಹಾಗಾದರೆ 2ಕ್ಕಿಂತ ಹೆಚ್ಚು ಬೀಳುವ ಸಂಭವನೀಯತೆ ಎಷ್ಟು? 2/3 ಅಂತ ಹೇಳಿ. ಓಕೆನಾ? ಈಗ ನೆಕ್ಸ್ಟು 2ಕ್ಕಿಂತ ಕಡಿಮೆ ಅಥವಾ ಸಮ. 2ಕ್ಕಿಂತ ಕಡಿಮೆ ಬೀಳಬೇಕು ಅಥವಾ 2ಕ್ಕೆ ಸಮನಾಗಿರಬೇಕು. ಯಾವ್ದು ಹೇಳಿ? 1 ಮತ್ತು 2. ಓಕೆನಾ? ಯಾವ್ದು ಹೇಳ್ರಿ? 1, 2 ಅಂತೇಳಿ. ಈಗ ಇದರ ಸಂಭವನೀಯತೆಯನ್ನು ನೋಡೋಣ. ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು, ಎನ್ ಆಫ್ ಇ ಟೋಟಲ್ ಎಷ್ಟು ಬರ್ತಾ ಇದೆ ಇಲ್ಲಿ? 2 ಭಾಗಿಸು ಎನ್ ಆಫ್ ಎಸ್ ಅಂದರೆ ಟೋಟಲ್ ಬರಿಬೇಕಲ್ವಾ? ಟೋಟಲ್ ಎಷ್ಟಿದೆ? 1, 2, 3, 4, 5, 6. ಸೊ 6 ಇದು 2 ಸಹಿತ ಭಾಗ ಹೋಗುತ್ತಲ್ವಾ? 2 1 2 3 ಉತ್ತರ ಎಷ್ಟು ಬಂತು? 1/3 ಅಂತ ಹೇಳಿ ಬಂತು. ಓಕೆನಾ? ಸರಿ, ಈಗ ನೆಕ್ಸ್ಟ್ ಕ್ವೆಶನು, 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. 2ಕ್ಕಿಂತ ಹೆಚ್ಚಾಗಬಾರ್ದು ಸಂಖ್ಯೆ, ಅಂದರೆ 2 ಆಗಬಾರ್ದು, 2ಕ್ಕಿಂತ ಹೆಚ್ಚಾಗಬಾರ್ದು. ನಮಗೆ ಯಾವ್ಯಾವುದು ಸಿಗ್ತಾ ಇತ್ತು ದಾಳವನ್ನು ಎಸೆದಾಗ? 1, 2, 3, 4, 5, 6 ಈ ಸಂಖ್ಯೆಗಳು ಸಿಗ್ತಾ ಇತ್ತು. 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಯಾವುದು? 2ಕ್ಕಿಂತ ಹೆಚ್ಚಲ್ಲದೆ ಇದ್ದಿದ್ದು ಒಂದೇ ಅಲ್ವಾ? ಹಾಗಾದರೆ ಸಂಭವನೀಯತೆ ಏನಾಗುತ್ತೆ ನೋಡ್ರಿ. ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು 1/6 ಅಂಥೇಳಿ. ಹಾಗಾದರೆ ಸಂಭವನೀಯತೆ ಇದೇನು ಭಾಗ ಹೋಗೋದಿಲ್ಲ. ಸೊ ಉತ್ತರ ಏನಾಗುತ್ತೆ? 1/6 ಅಂತ ಹೇಳಾಗುತ್ತೆ. ಓಕೆನಾ? ಸರಿ, ಇನ್ನು 2ನೇ ಕ್ವೆಶನ್ ನೋಡ್ರಿ ಯಾವ ರೀತಿ ಇದೆ. 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ. 2 ನಾಣ್ಯ ತಗೊಂಡಿದ್ದಾರೆ, ಏಕಕಾಲದಲ್ಲಿ ಈ ಥರ ಟಾಸ್ ಮಾಡಿದ್ದಾರೆ. ಅದನ್ನು ಮುಖಗಳ ಮೇಲೆ ಏನೇನು ನೋಡ್ರಿ, ಕನಿಷ್ಠ ಒಂದು ಫಸ್ಟು ನಾಣ್ಯವನ್ನು ಎಸೆದಾಗ ಏನೇನು ಬೀಳಬಹುದು ಅಂತ ಹೇಳಿ ನೋಡ್ರಿ. ಒಂದು ನಾಣ್ಯದಲ್ಲಿ ಹೆಡ್ ಬೀಳ್ಬೋದು, ಇನ್ನೊಂದು ನಾಣ್ಯದಲ್ಲೂ ಹೆಡ್ಡೆ ಬೀಳ್ಬೋದು. ಓಕೆನಾ? ಒಂದು ನಾಣ್ಯದಲ್ಲಿ ಹೆಡ್ ಬೀಳ್ಬೋದು, ಇನ್ನೊಂದು ನಾಣ್ಯದಲ್ಲಿ ಟೇಲ್ ಬೀಳ್ಬೋದು. ಓಕೆನಾ? ಇದೇ 2 ಇದೆಯಲ್ವ. ಇನ್ನು ನೆಕ್ಸ್ಟ್ ಮತ್ತೊಂದು, ಒಂದೇ ನಾಣ್ಯದಲ್ಲಿ ಟೇಲ್ ಬಿದ್ದು ಮತ್ತೊಂದು ನಾಣ್ಯದಲ್ಲಿ ಹೆಡ್ ಬೀಳ್ಬೋದಲ್ಲ. ಇನ್ನೊಂದು ನಾಣ್ಯದಲ್ಲಿ ಟೇಲ್ ಬಿದ್ದು ಮತ್ತೊಂದು ನಾಣ್ಯದಲ್ಲೂ ಟೇಲೇ ಬೀಳ್ಬಹುದು. ಓಕೆನಾ? ಇದು ಶಿರ ಮತ್ತು ಪುಚ್ಚ. ಹೆಡ್ ಅಂದರೆ ಶಿರ, ಟಿ ಅಂದರೆ ಪುಚ್ಚ ಅಂತೇಳಿ ಕರೀತಾರೆ. ನಾ ಇಂಗ್ಲೀಷಲ್ಲಿ ಹೇಳಿದೆ ಅಷ್ಟೇ. ಓಕೆ, ನಮಗಿಲ್ಲಿ ನೋಡ್ರಿ, ಕನಿಷ್ಠ ಒಂದು ಶಿರ ಬರುವ, ಕನಿಷ್ಠ ಒಂದಿರಬೇಕು. ಗರಿಷ್ಠ ನಿಮ್ಮ ಇಷ್ಟ, ಎಷ್ಟು ಬೇಕಷ್ಟು ಬರ್ಬೋದು. ಆದರೆ ಇಲ್ಲಿ ಗರಿಷ್ಠ 2 ಬರ್ಲಿಕ್ಕೆ ಸಾಧ್ಯ ಇದೆ. ಕನಿಷ್ಠ ಒಂದು ಶಿರ ಇರುವ ಸಂಭವನೀಯತೆ, ಕನಿಷ್ಠ ಒಂದು ಶಿರ ಬರಬೇಕು, ಒಂದು ಹೆಡ್ ಬರಬೇಕು. ಎಲ್ಲೆಲ್ಲಿದೆ ನೋಡ್ರಿ, ಇಲ್ಲಿ ಒಂದಿದೆಯಾ, ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಇಲ್ಲಿದೆಯಾ, ಇಲ್ಲ. ಟೋಟಲ್ ಇರೋದೆಷ್ಟು? 4. ನಮಗೆ ಕನಿಷ್ಠ ಒಂದು ಶಿರ ಬರ್ತಾ ಇರೋದೆಷ್ಟು? 3. ಹಾಗಾದರೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು, ಎನ್ ಆಫ್ ಇ ಎಷ್ಟು? 1, 2, 3. ಕನಿಷ್ಠ ಒಂದು ಶಿರ ಬರ್ತಾ ಇದೆಯಲ್ಲ, ಎಷ್ಟು ಇದರಲ್ಲಿ ಒಂದು ಶಿರ ಬರ್ತಾ ಇದೆ? 3ಅಲ್ಲಿ ಬರ್ತಾ ಇದೆ. 3 ಘಟನೆಯಲ್ಲಿ ನಮಗೆ ಒಂದು ಶಿರ ಬರ್ತಾ ಇದೆ. ಟೋಟಲ್ ಎಷ್ಟು ಘಟನೆ ಇದೆ? 4 ಇದೆ. ಓಕೆನಾ? ಹಾಗಾದರೆ ಈ 3/4 ಮತ್ತೆ ಭಾಗ ಹೋಗೋದಿಲ್ಲ. ಹಾಗಾದರೆ ಸಂಭವನೀಯತೆ ಏನಾಯಿತು? 3/4 ಹೇಳಾಯಿತು. ಓಕೆ, ಇನ್ನು ನೆಕ್ಸ್ಟು 2 ಶಿರ ಬರುವಂತಹ ಸಂಭವನೀಯತೆ. 2 ಶಿರ ಬರಬೇಕು ನಮಗೆ. ಓಕೆ, ನೋಡ್ರಿ, ಇಲ್ಲೊಂದು ಶಿರ ಇದೆ, ಇಲ್ಲೊಂದು. ಇದೊಂದು ಘಟನೆಯಲ್ಲಿ 2 ಶಿರ ಬರ್ತಾ ಇದೆಯಾ? ಇಲ್ಲಿ ಬರ್ತಾ ಇದೆಯಾ? ಇಲ್ಲ. ಇಲ್ಲಿ ಬರ್ತಾ ಇದೆಯಾ? ಇಲ್ಲ. ಇಲ್ಲಿ ಬರ್ತಾ ಇದೆಯಾ? ಇಲ್ಲಿ ಪುಚ್ಚ ಬರ್ತಾ ಇದೆ, ಅದು ಶಿರ ಬರ್ತಾ ಇಲ್ಲ. ಹಾಗಾದರೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು 2 ಶಿರ ಬರುವಂಥ ಸಂಭವನೀಯತೆ ಎಷ್ಟು ಹೇಳ್ರಿ? ಒಂದು ಕಡೆ ಬರ್ತಾ ಇದೆ. ಟೋಟಲ್ ಎಷ್ಟಿದೆ? 4 ಇದೆ. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಕ್ವೆಶನು, ಶಿರ ಬಾರದ ಸಂಭವನೀಯತೆ. ಶಿರ ಬರಲೇಬಾರ್ದು. ಈಗ ನೋಡ್ರಿ, ಇಲ್ಲಿ ಶಿರ, ಇದರಲ್ಲೂ ಶಿರ ಬರ್ತಾ ಇದೆ, ಇದರಲ್ಲೂ ಶಿರ ಬರ್ತಾ ಇದೆ, ಇದರಲ್ಲೂ ಶಿರ. ಎಚ್ ಅಂದರೆ ಶಿರ ಅಂಥೇಳಿ, ಟಿ ಅಂದರೆ ಪುಚ್ಚ ಅಂತೇಳಿ ನೆನ್ಪಿಟ್ಕೊಳ್ಳಿ. ಯಾವುದರಲ್ಲಿ ಶಿರ ಬರ್ತಾ ಇಲ್ಲ? ಒಂದರಲ್ಲಿ ಶಿರ ಬರ್ತಾ ಇಲ್ಲ, ಹೌದಿಲ್ಲ? ಅದನ್ನು ಬರೀರಿ.
ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಇ ಎಷ್ಟರಲ್ಲಿ ಶಿರ ಬರ್ತಾ ಇಲ್ಲ, 1ರಲ್ಲಿ ಶಿರ ಬರ್ತಾ ಇಲ್ಲ. ಟೋಟಲ್ ಎಷ್ಟು ಘಟನೆ ಸಂಭವಿಸ್ಬೋದು, 4. ಹಾಗಾದರೆ ಇದರ ಸಂಭವನೀಯತೆ ಎಷ್ಟಾಯಿತು, 1/4 ಅಂತ ಹೇಳಾಯಿತು. ಓಕೆನಾ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅನಿಸುತ್ತೆ, ನಿಮಗಿದೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ನಿಮ್ಮ ಎಕ್ಸಾಮ್ಸಲ್ಲಿ ಈ ಸಂಭವನೀಯತೆ ಕ್ವೆಶ್ಚನನ್ನು ಸ್ವಲ್ಪ ಟ್ವಿಸ್ಟಾಗಿ ಕೊಡ್ತಾರೆ. ಓಕೆನಾ. ನೀವು ಅರ್ಥ ಮಾಡಿಕೊಂಡು ಮಾಡಬೇಕು. ಓಕೆ, ಕ್ವೆಶ್ಚನನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಈ ಪ್ರಶ್ನೆಗೆ, ಇಷ್ಟೆಲ್ಲ ಈಸಿ ಕ್ವೆಶನ್ಸ್ ಅಂತೂ ಕೊಡೋದು ಡೌಟು ಅವರು. ನಿಮಗೇನಾದರೂ ಕ್ವೆಶನ್ ಬಂದು ಆ ಕ್ವೆಶನಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಮೇಲೆ ವಿಡಿಯೋನ ತರಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸಂಭವನೀಯತೆಯನ್ನು ಕ್ವೆಶ್ಚನನ್ನು ಅರ್ಥ ಮಾಡ್ಕೊಳ್ಳದೆ ಹೊರತು ನಿಮಗೆ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಕ್ವೆಶ್ಚನನ್ನು ಕರೆಕ್ಟಾಗಿ ಓದಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಓಕೆನಾ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಆ ಕಾರ್ಡ್ ವಿಡಿಯೋನ ತೊಗೊಬರ್ತೀನಿ. ಕಾರ್ಡ್ ಮೇಲೆ ಆ ವಿಡಿಯೋ ನೋಡಿದ್ರಿ ಅಂದರೆ ಯಾವುದೇ ರೀತಿ ಡೌಟ್ಸು ನಿಮಗೆ ಇರೋದಿಲ್ಲ. ಓಕೆನಾ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.